ದಾಂಡೇಲಿಯ ದೇವರಾಜ ಅರಸು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ. ದಾಂಡೇಲಿ ನಗರದ ದೇವರಾಜ ಅರಸು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಲಯ ಮೇಲ್ವಿಚಾರಕರಾದ ಚಿದಾನಂದ ಚಿಕ್ಕೊಪ್ಪ ಅವರು ಮಾತನಾಡುತ್ತಾ, ಏಪ್ರಿಲ್ 14ರಂದು ಭಾರತದ ಇತಿಹಾಸ ಮತ್ತು ಸಾಮಾಜಿಕ ಪ್ರಜ್ಞೆಯಲ್ಲಿ ನಿರ್ಣಾಯಕ ಮತ್ತು ಐತಿಹಾಸಿಕ ದಿನವಾಗಿದೆ. ಆ ದಿನ ದೇಶದಾದ್ಯಂತ ಶಾಲೆಗಳು, ಕಾಲೇಜುಗಳು, ಬ್ಯಾಂಕುಗಳು ಮತ್ತು ಸರ್ಕಾರಿ ಕಚೇರಿಗಳು ಮುಚ್ಚಲ್ಪಟ್ಟಿರುತ್ತವೆ. ಆದರೆ ಇದು ಕೇವಲ ರಜಾ ದಿನವಲ್ಲ, ಬದಲಾಗಿ ಭಾರತದ ಆತ್ಮವನ್ನು ರೂಪಿಸಿದ ವ್ಯಕ್ತಿಯ ಜನ್ಮದಿನದ ವಾರ್ಷಿಕೋತ್ಸವ. ಸಮತೆಯ ತತ್ವವನ್ನು ಜಗತ್ತಿಗೆ ಸಾರಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಜಗತ್ತಿಗೆ ಮಾದರಿಯಾಗಿದೆ. ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವದ ಮೌಲ್ಯಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಮಹಿಳಾ ಹಕ್ಕುಗಳ ಸ್ಥಾಪನೆಗೂ ಅವರ ಕೊಡುಗೆ ಮಹತ್ವದ್ದಾಗಿದೆ. ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ನೀವೆಲ್ಲರೂ ಮೈಗೂಡಿಸಿಕೊಳ್ಳುವ ಮೂಲಕ ಸದೃಢ ಹಾಗೂ ಸುಂದರ ಭಾರತ ನಿರ್ಮಾಣಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಕುರಿತು B.Ed ಕಾಲೇಜಿನ ವಿದ್ಯಾರ್ಥಿಗಳಾದ ನಾಗರಾಜ್ ಮೇಟಿ ಮತ್ತು ಹನುಮಂತ್ ಹಾಗೂ BA ಅಂತಿಮ ವರ್ಷದ ವಿದ್ಯಾರ್ಥಿ ಸ್ಯಾಮ್ಯುಯಲ್ ವಡ್ಡರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ರಾಕೇಶ್ ಕಮಟೇಕರ್, ಚಿದಾನಂದ್ ಚಲುವಾದಿ, ಸುಭಾಷ್ ಕಾಂಬ್ಳೆ, ನಾಗೇಂದ್ರ ಕುರುಬರ್, ರಂಜಿತಾ ಧಾರವಾಡ್ಕರ್, ಪ್ರಭಾವತಿ ರಾಮಸ್ವಾಮಿ, ನಿರ್ಮಲಾ ಇಡ್ಲಗೇರ್ ಹಾಗೂ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಸತಿ ನಿಲಯದ ವಿದ್ಯಾರ್ಥಿಗಳಾದ ಬಾಬು ಪಾಂಡ್ರಮೀಶೆ ಪ್ರಾರ್ಥನಾ ಗೀತೆಯನ್ನು ಹಾಡಿದರು. ಗುರುನಾಥ್ ಕೊಳಾಪ್ಟೆ ಸ್ವಾಗತಿಸಿದರು. ಸ್ಯಾಮ್ಯುಯಲ್ ವಡ್ಡರ್ ವಂದಿಸಿದರು. ಚಿದಾನಂದ್ ಬಬಲಾದಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಒಂದು ಸುಂದರ ಸಮಾರಂಭವನ್ನು ಹಮ್ಮಿಕೊಳ್ಳಲು ಕಾರಣ ಏನಂತಂದ್ರೆ, ನಾವೆಲ್ಲರೂ ಇಲ್ಲಿ ಗಟ್ಟಿಯಾಗಿ ಸಮನಾಗಿ ಹಕ್ಕಿನಿಂದ ನಾವಿಲ್ಲಿ ಕೂಡಲು ಕಾರಣರಾದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತ ನಾವೆಲ್ಲ ಸೇರಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಸುಂದರ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಬಹಳ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ತುಂಬಾ ಸಂತೋಷದ ವಿಷಯ. ಇನ್ನೂ ಬಹಳ ಸುಧಾರಣೆ ಆಗಬೇಕು. ನಿಮ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಇವತ್ತಿನ ಜೀವನದಲ್ಲಿ ಇಷ್ಟು ಇದ್ರೆ ಸಾಕಾಗುವುದಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ, ಏಳು ಜನತೆಯರು ಗುರಿ ಮುಟ್ಟುವ ತನಕ ನಿಲ್ಲದಿರು. ಇವಾಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮೆಲ್ಲ ಪೂರ್ತಿ ವಿದ್ಯಾರ್ಥಿಗಳನ್ನ ನಾವು ಬಾಗ್ಲ ಬಡದು ಎಬ್ಬಿಸ್ಕೊಂಡು ಬಂದು ಓಡು ಅಂತಂದ್ರೆ, ನೀವು ಹೇಳುವಾಗ ಲಕ್ಷಾಂತರ ಜನರು ಗುರಿ ಮುಟ್ಟಿರ್ತಾರ. ನೀವೇನ್ ಮಾಡ್ತಾ ಇದ್ದೀರಿ? ಇನ್ನೂ ಕೂಡ ನಿಮ್ಮ ಜಾಗದಲ್ಲೇ ಇರ್ತೇವೆ. ನಾವು ಪ್ರತಿಯೊಂದು ಕಾರ್ಯಕ್ರಮದಾಗಲಿ, ಪ್ರತಿ ನಿಮ್ಮ ರೂಮಿಗೆ ಬಂದಾಗಲಿ, ಯಾವುದಾದ್ರೂ ಆಸಕ್ತಿ ಇದ್ದ ವಿದ್ಯಾರ್ಥಿಗಳು ನನ್ನ ಕಡೆ ಬಂದಾಗಲಿ ನಾನು ಹೇಳೋದು ಪದೇ ಎದುರೇ ಆಗತ್ತ. ಬಟ್ ಬಹಳ ಜನ ಅರ್ಥ ಮಾಡ್ಕೋಬೇಕು, ಇವತ್ತಿನ ಜೀವನ ಹೇಗೆ ನಿಂತಿದೆ ಅಂದ್ರೆ ಶಿಕ್ಷಣದ ಮೇಲೆ ನಿಂತಿದೆ. ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ, ಶಿಕ್ಷಣ ಕಲಿಯಲಿ, ಸಂಘಟಿತರಾಗಲಿ, ಸಂಘಟನೆ ಮಾಡಿಕೊಳ್ಳಿ, ಉದ್ರೇಕಗೊಳ್ಳಿ. ಶಿಕ್ಷಣ ಬೇಕು, ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕು. ಹೆಂಗ್ ಶಿಕ್ಷಣ ಕಲಿತೀರಿ? ಎಲ್ಲರೂ ಕಲ್ತಾರ ಕೂಡ ನಾವು ಕಲಿತೇವೆ. ಎಷ್ಟು ಜನ ಗುರಿ ಮುಟ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ಜಗತ್ತ ತಲೆಬಾಗ್ತೀರಿ. ಯಾಕೆ ತಲೆಬಾಗ್ತೀರಿ? ನಮ್ಮ ನಿಂತರ ಇದಕ್ಕೆ ತಲೆಬಾಗ್ತವ್ರಿಗೆ ಜ್ಞಾನ, ಅವರಲ್ಲಿರುವ ಜ್ಞಾನ, ಅವರು ಪಡೆದಿರುವಂತಹ ಶಿಕ್ಷಣ. ಇವತ್ತಿನ ಜಗತ್ತು ಹೆಂಗಿದೆ ಅಂತಂದ್ರ, ಯಾರ ಕಡೆ ಸಾಮರ್ಥ್ಯ ಇರುತ್ತಲ್ಲ ಅವರಿಗೆ ಮಾತ್ರ ಜಗತ್ತು ತಲೆಬಾಗ್ತದೆ ಹೊರತು ಯಾರಿಗೆ ಜ್ಞಾನ, ಸಾಮರ್ಥ್ಯ, ಶಿಕ್ಷಣ ಇರಲ್ಲ ಈ ಸಮಾಜವನ್ನ ತಿರುಗಿಯೂ ಕೂಡ ನೋಡಲ್ಲ.
ಬರೀ ಶಾಲೆ ಕಾಲೇಜೆಲ್ಲ ತಪ್ಪಿಸ್ಕೊಂಡು ಆ ಕಡೆ ಕೆಲಸಕ್ಕೆ ಹೋದೆ, ಬರೀ ಪರೀಕ್ಷೆಗೆ ಅಷ್ಟು ಹಾಜರಾಗ್ತೀನಿ, ಏನೋ ಮಾಡ್ಕೊಂಡು ನೀವು ಸರಿಯಾಗಿ ಶಿಕ್ಷಣ ಕಲಿತಾ ಇರಲಿಲ್ಲ ಅಂತಂದ್ರೆ ನಿಮ್ಮ ಪದವಿಯನ್ನು ನಿಮ್ಮ ಕೋರ್ಸನ್ನು ನೀವು ಅಪೂರ್ಣಗೊಳಿಸಿ ಅರ್ಧಮೂಲ ನೀವು ಕಲಿತಾ ಇದ್ರೆ ನಿಮಗೆ ಕೊಡುವ ಗೌರವ ನಿಮ್ಮ ಊರಿನಲ್ಲಾಗಲಿ, ನಿಮ್ಮ ಕಾಲೇಜಿನಲ್ಲಾಗಲಿ, ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಆಗಲಿ ನಿಮಗೆ ಕೊಡುವ ಗೌರವದ ಮೇಲೆ ನೀವು ಜೀವನವನ್ನು ಅರ್ಥ ಮಾಡ್ಕೋಬೇಕು. ನೀವೇನಾದರೂ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಪ್ರತಿಯೊಂದರಲ್ಲಿ ನೀವೇನಾದರೂ ಶಿಕ್ಷಕರಿಂದ ಮುಂದೆ ಬಂದಿದ್ರೆ ನಿಮ್ಮ ಗೌರವನೇ ಬೇರೆ. ನಿಮ್ಮ ಕಾಲೇಜಿನಲ್ಲಿ, ನಿಮ್ಮ ಊರಿನಲ್ಲಿ ನಿಮ್ಮನ್ನು ಗುರುತಿಸುವ ಒಂದು ಕಲೆನೇ ಬೇರೆ. ನೀವು ಹೋಗ್ತಾ ಇದ್ರೆ ಸಾಕು, ಇಂಥ ವಿದ್ಯಾರ್ಥಿ ಚೆನ್ನಾಗಿ ಕಲಿತಾ ಇದ್ದಾರೆ, ಅವ್ರ ತಂದೆದ ಹೆಸರು ತರ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅದನ್ನು ಮಾಡಬೇಕು, ಜೀವನದಲ್ಲಿ ಸಕ್ಸಸ್ ಆಗಬೇಕು. ನಾವೆಲ್ಲ ಇವತ್ತು ನಮ್ಮ ದೇಶಾದ್ಯಂತ ವಿಜೃಂಭಣೆಯಿಂದ ನಾವು ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ತಾಲೂಕು ಜಿಲ್ಲಾ ದರ್ಜೆಗಳಲ್ಲಿ, ದೇಶದಲ್ಲಿ ವಿದೇಶದಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಅವರೆಲ್ಲ ನಮಗೆ ದಾರಿದೀಪ, ಅವರು ಪುಣ್ಯಾತ್ಮರು. ನೀವು ಈ ರೀತಿ ಇಲ್ಲಿ ಕೂಡ್ಲಿಕ್ಕೆ ಕಾರಣ